ಸೂರ್ಯವರ್ಧನ್ಗೆ ಇದ್ದಿದ್ದ ದೊಡ್ಡ ಬಲ ಅಂದ್ರೆ ಅವನ ತಮ್ಮ ಅಧೀರ. ಅವನ ಸಾಮರ್ಥ್ಯದಿಂದ ಕಟ್ಟಿರೋ ಈ ಕೋಟೆಗೆ ಅವರಿಬ್ಬರಿಂದ KGF ಈಗ ಯಾರು ಬೆರಳೆತ್ತಿ ತೋರಿಸೋಕಾಗದೇ ಇರುವಷ್ಟು ಭದ್ರತೆ ಇದ್ದಿತ್ತು. ನಮ್ಮ DK ಸಾಹೇಬ್ರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಅದಕ್ಕೆಲ್ಲ ಇದು ಉತ್ತರ. ಇದರಿಂದ ಕರ್ನಾಟಕದ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ DK ಶಿವಕುಮಾರ್ ಸಾಹೇಬರು ಅನ್ನೋದು ಇದು ಸಾಬೀತಾಗಿದೆ. ಶಾಸಕಿ ಆಗ್ಬೇಕು ಅಂತ ನಾನು ಬಂದಿಲ್ಲ, MLA ಆಗ್ಬೇಕು ಅಂತ ನಾನು ಬಂದಿಲ್ಲ. ನಾನೊಬ್ಳು ಡಾಕ್ಟರ್, ನಾನೊಂದು ಕಾಲೇಜಲ್ಲಿ ಆಲ್ರೆಡಿ ವೈಸ್ ಪ್ರಿನ್ಸಿಪಲ್ ಆಗಿದೆ. ನನ್ಗೆ ಯಾವ್ದು ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ, ಅಧಿಕಾರದ ಆಸೆ ಇಲ್ಲ. ಬಟ್ ನನ್ನ ಮಕ್ಕಳಿಗೆ ಸೇವೆ ಮಾಡಬೇಕು, ನನ್ನ ಬಡವರ ಮಕ್ಕಳನ್ನ ಬೆಳೆಸಬೇಕು, ನನ್ನ ಕನ್ನಡ ಮಕ್ಕಳನ್ನ ಉಳಿಸಬೇಕು ಅಂತಂದ್ರೆ ಅಧಿಕಾರ ಬೇಕು ನನಗೆ.